ಸೂಪರ್ ಸರ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಟ ಸಿದ್ಧಾರ್ಥ್ ಮಾತಾಡ್ತಿರೋದು. ಈಗ ಟೈಮ್ 4:40. ಇವತ್ತು ಶಿವಗಂಗೆಗೆ ಹೋಗೋ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನಾನು, ನಮ್ಮ ಅಣ್ಣ ಮತ್ತು ಅವರ ಜಿಮ್ ಕ್ಲೈಂಟ್ ಒಬ್ಬರು. ನನ್ನ ಸ್ನಾನ ಆಗಿದೆ. ನಾನು 4:15ಗೆ ಯೂಶ್ವಲಿ ಶೂಟ್ ಇಲ್ಲ ಅಂದರೆ ನಾನು ಎದ್ದೋಳೋದೇ ಇಲ್ಲ. ಬಟ್ ನಮ್ಮಮ್ಮ ದಿನ 4 ಗಂಟೆಗೆ ಎದ್ದು ದಿನ ಮನೆ ಒರೆಸಿ ಇವಾಗ ಹೊರಗಡೆ ಬಾಗಿಲು ತೊಳಿತಿದ್ದಾರೆ. ಬಾಗಿಲು ತೊಳೆದು ರಂಗೋಲಿ ಹಾಕಿ ಹೊರಗಡೆ ದೀಪ ಹಚ್ಚಿಸಿ ಅವ್ರದ್ದು ರೂಟೀನ್. ದಿನ ದೇವ್ರ ಮನೆ ಸಾಮಾನುಗಳನ್ನ ತೊಳೆದು ದಿನ ಪೂಜೆ ಮಾಡಿ ಇದಿಲ್ಲ ಅಂದರೆ ಅವ್ರಿಗೆ ನಡೆಯೋದೇ ಇಲ್ಲ. ರಾತ್ರಿ 2 ಗಂಟೆಗೆ ಮಲಗಿದ್ರು ಬೆಳಗ್ಗೆ 4 ಗಂಟೆಗೆ ಎದ್ದಿರ್ಬೇಕು ಅವರು. ಮಲಗೋಕ್ಕಿಂತ ಮುಂಚೆ ಎಸಿದು ಅಲಾರ್ಮ್ ಇಟ್ಕೊಡೋ, ಹಾಫ್ ಆನ್ ಅವರ್ಗೆ ಅಲಾರ್ಮ್ ಎಲ್ಲ ಇಟ್ಕೊಂಡಿದ್ದಾರೆ. ಈಗ ನಾನು ಶಿವಗಂಗೆ ಬೆಟ್ಟ ಹತ್ತಾ ಇದ್ದೀನಿ. ನೆನ್ನೆ ಸುಮ್ಮನೆ ನಮ್ಮಣ್ಣ ಐಡಿಯಾ ಕೊಟ್ಟರು, ಸಂಡೇ ಅಲ್ವಾ ಹೋಗೋಣ ಅಂತ. ಅದಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಅಣ್ಣನಿಂದನೇ ಲೇಟ್ ಆಯಿತು. ಸೊ ಸನ್ರೈಸ್ ಮಿಸ್ ಮಾಡ್ಕೊಳ್ಳೋ ಹಾಗೆ ಕಾಣಿಸ್ತಿದೆ. 6:17ಕ್ಕೆ ಸನ್ರೈಸ್ ಆಗುತ್ತೆ. ಇವಾಗ ಆಲ್ರೆಡಿ ಟೈಮ್ 6:04. ಇನ್ನು ಕರೆಕ್ಟಾಗಿ 13 ನಿಮಿಷಕ್ಕೆ ಸನ್ರೈಸ್ ಕಾಣಿಸ್ಬೇಕು. ಬಟ್ ಅಲ್ಲಿ ನೋಡಿ, ಸೊ ಹೊರೈಸನಲ್ಲಿ ಸ್ವಲ್ಪ ಕಾಣಿಸ್ತಾ ಇದೆ. ಇವರು ಮೋಹಿತ್ ಅಂತ, ನಮ್ಮ ಜಿಮ್ ಕ್ಲೈಂಟ್. 110 kg ಇಂದ ಇವಾಗ 80 kg ಆಗಿದ್ದಾರೆ. ನಮ್ಮ ಜಿಮ್ ಪ್ರಮೋಟ್ ಮಾಡ್ತಾ ಇದ್ದೀವಿ ಅಂತ ಅನ್ಬೇಡಿ, ಬೈಬೇಡಿ. ಬಟ್ ಇವೆಲ್ಲ 90%, 99% ಆಗಿರೋದು ಅವರ ಹೆಲ್ದಿ ಲೈಫ್ ಸ್ಟೈಲಿಂದ. ಓಕೆ, ಸೊ ಇನ್ನು ನಾವು ಅರ್ಧನೂ ಹೋಗಿಲ್ಲ. ಇವ್ರ ಪಾಪ ಶೂಸ್ ಹಾಕೊಂಡು ಬಂದಿದ್ರು, ಟ್ರೆಕ್ಕಿಂಗ್ ಶೂಸು. ನನ್ನಿಂದ ನಾನು ಬರೀ ಕಾಲಲ್ಲಿ ಹೋಗ್ತಾ ಇದ್ದೀನಿ ಅಂತ ಇವರು ಕೂಡ ಪಾಪ ಬರೀ ಕಾಲಲ್ಲಿ ಬರ್ತಿದ್ದಾರೆ. ನಮಗೇನೋ ಸ್ವಲ್ಪ ರೂಢಿ ಇದೆ, ನೋಡೋಣ. ಪರವಾಗಿಲ್ಲ, ಚೆನ್ನಾಗಿ ಬರ್ತಿದ್ದಾರೆ. ಸೊ ಫೈನಲಿ ಸನ್ರೈಸ್ ಆಗಿದೆ. ಅಲ್ಲಿ ಮಗದಿರ ಮೂವಿ ನೋಡಿದ್ರಲ್ಲ, ಅಲ್ಲಿ ಅದೇ ಥರ ಇಲ್ಲ. ನೋಡಿ, ಓಕೆ, ಲೆಟ್ಸ್ ಕಂಟಿನ್ಯೂ. ಬನ್ನಿ. ಸೊ ನಾನ್ ಸ್ಟಾಪ್ ಅರ್ಧ ದಾರಿ ಬಂದಿದ್ದೀವಿ. ಇದು ನಮ್ಮ ವ್ಯೂ. ಲೆಟ್ಸ್ ಗೋ. ಕರೆಕ್ಟಾಗಿ 6ಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗ 7ಗಿಂತ 3 minutes ಅಲ್ಲಿ ರೀಚ್ ಆದ್ವಿ. ಆ ಬಸವಣ್ಣ ಜಾಗದಲ್ಲೂ ಹತ್ತಿದ್ವಿ. ಇದು ಜೈ ಶರಣ್ ಅಂತ, ಇವರು ಎವ್ರಿ ಸಂಡೇ ಬರ್ತಾರೆ. ವ್ಲಾಗ್ ಮಾಡ್ತಿದ್ದೆ. ಸೊ ಎವ್ರಿ ಸಂಡೇ. ಓಹ್ ನೋಡಿ, ಮತ್ತು ಇಲ್ಲಿ ಪ್ರತಿ
ಸಂಡೇ ಒಬ್ಬರು 35 ಇಯರ್ಸಿಂದನೂ ಇಲ್ಲಿ ಬಂದು 1000 ಬಸ್ಕಿ ಒಂದು 50 ಪುಷಪ್ಸ್ ಹೊಡೆದು ಹೋಗ್ತಾರಂತೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ಎಷ್ಟು ಪುಷಪ್ಸ್ ಹೊಡಿತಾರೆ ಜನರಲಿ? ಅಲ್ಲ ಟೋಟಲ್ ಅಲ್ಲ ಇಟ್ ಸ್ಟ್ರೆಚ್ ಅಲ್ಲ. ನೈಸ್, ಕಮಾನ್. ಸೂಪರ್ ಸರ್. 35 44 ಕ್ರೇಜಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್ ಇಲ್ಲಿ? 35 ಇಯರ್ಸಿಂದ ಎವ್ರಿ ಸಂಡೇ ಬಂದು 1000 ಬಸ್ಕಿ, ಒಂದು ಪುಷಪ್ಸ್ 50-40 ಪುಷಪ್ಸ್. ಸರ್ ನಿಮ್ಮ ಏಜ್ ಎಷ್ಟು ಸರ್? 60. ಸರ್ ಏನಾದರೂ ನಮ್ಮ ವಯಸ್ಸಿನ ಹುಡುಗರಿಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಅಂದರೆ ಏನು ಹೇಳ್ತೀರಾ ಸರ್? ಒಂದು ಕೆಟ್ಟ ಅಭ್ಯಾಸ ಬಿಟ್ಟರೆ ಒಂದು ಒಳ್ಳೆ ಅಭ್ಯಾಸ ಬರುತ್ತೆ. ನಿಮ್ಮಲ್ಲಿ ಏನು ಕೆಟ್ಟದಿದೆ ಅದು ಬಿಡಿ, ತಾನಾಗಿ ಒಳ್ಳೇದು ಬರುತ್ತೆ. ಕಂಟಿನ್ಯೂ ಮಾಡಿ, ಅದು ಅಷ್ಟೇ. ಒಳ್ಳೆ ಮಾತು ಸರ್, ಥ್ಯಾಂಕ್ ಯು ಸೊ ಮಚ್. Come on. ನೀವು ಹೊಡಿ ಸರ್, ಪರವಾಗಿಲ್ಲ, ಏನು ನಮ್ಗೇನು ಮಾಡ್ತಾರೆ. ಸೊ ಸರ್ ಇವಾಗ ನನ್ನ ಕೈಯಲ್ಲಿ 35 ಪುಷಪ್ಸ್ ಮಾಡಿಸಿದ್ರು. ಅದಾದಮೇಲೆ ನಮ್ಮ ಅಣ್ಣ ನನಗೆ ಇನ್ನೂ ಎಷ್ಟು ಹೊಡಿತೀಯ ಅಂತ ಕೇಳೋದಕ್ಕೆ 25 ಆಗಿದ್ದು. ನಮ್ಮ ಅಣ್ಣ 55 ಹೊಡೆದ್ರು, ಸರ್ 44 ಹೊಡೆದ್ರು. ಏನ್ರಿ ಡಿಸಿಪ್ಲಿನ್ನು. ಪ್ರತಿದಿನ ನಾವು ಯಾವಾಗಾದರೂ ನಾವೇ ಏನೋ ಒಂದು ಮಾಡ್ತಿದ್ದೀವಿ ಅಂತ ಅಂದ್ಕೊಂಡಾಗೆಲ್ಲ ನಾವೇನೂ ಮಾಡ್ತಿಲ್ಲ ಅಂತ ಗೊತ್ತಾಗುತ್ತೆ. ಚೆನ್ನಾಗಿದೆ. ನಾನು ಮೊದಲನೇ ಸಲ ಬಂದಿದ್ದಾಗ ನನಗೆ ಸಿವಿಯರ್ ಫಿಯರ್ ಆಫ್ ಹೈಟ್ಸ್ ಇತ್ತು, ಈಗಲೂ ಇದೆ. ಬಟ್ ಫಸ್ಟ್ ಟೈಮ್ ನಾನು ಬಂದಿದ್ದಾಗ ಹಿಂಗೆ ಅಂದ್ಕೊಂಡು ಹಿಂಗೆ ನೋಡಿದ್ದೆ. ನನಗೆ Actor showing some acting skills. Actor showing some acting skills ಅಲ್ಲ. ಅವತ್ತು ನಿಜವಾಗ್ಲೂ ನನಗೆ ಆ ಬಾರ್ಡರ್ ಕಾಣಿಸಿದ ತಕ್ಷಣ ಹಿಂಗೆ ಅನ್ಕೊಂಡು ಬರ್ತಿದ್ದೆ. ಮಕ್ಕಳನ್ನೆಲ್ಲ ಕರ್ಕೊಂಡ್ಬರ್ತಾರೆ, ನನಗೆ ಭಯ ಆಗುತ್ತಪ್ಪ. ಸೊ ಇವಾಗ ಸೆಕೆಂಡ್ ಟೈಮ್ ಬಂದಿದ್ದೀನಿ, ಪರವಾಗಿಲ್ಲ, ಅಷ್ಟು ಭಯ ಆಗ್ತಿಲ್ಲ. ಓಕೆ, ಅಷ್ಟೇನು ಐಟಲ್ ಇಲ್ಲ ನೋಡಿ. ಇನ್ನೊಂದು ಸ್ವಲ್ಪ ಎಗರ್ಬಿಟ್ರೆ ಅಲ್ಲೇ ಏರೋಪ್ಲೇನ್ ಸಿಕ್ಬಿಡುತ್ತೆ. ಫೋಟೋನ ಹಿಡ್ಕೊಂಡೆ. ಸುಮ್ಮನೆ ಎಲ್ಲರೂ ಲೈನಲ್ಲಿ ನಿಂತ್ಕೊಂಡು ಫೋಟೋ ಹಿಡ್ಕೊಳ್ಳೋದು ತುಂಬ ಬೋರಿಂಗ್ ಆಗಿರುತ್ತೆ, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಆದರೂ ಆ ಸಿಲುವೇಟ್ ಚೆನ್ನಾಗಿ ಬರ್ತದೆ. ಅವ್ರು ನಮ್ಮ ಅಣ್ಣ ಪುರುಷೋತ್ತಮ್ ಅಂತ. ನೀವು ನನ್ನ ಜಿಮ್ ವಿಡಿಯೋಸಲ್ಲಿ ನೋಡ್ತಾ ಇರ್ತೀರಾ. ಈಗಲೂ ವಿಡಿಯೋಸಲ್ಲಿ ಸಿಂಗಲ್ ಲೆಗ್ ಸ್ಕ್ವಾಟ್ಸ್ ಅವೆಲ್ಲ ಮಾಡಿದ್ರಲ್ಲ, ಅದು ಅವರೇ. ಅದು ಕೆಳಗೆ ಬಿದ್ದರೆ
ನೀವೊಬ್ಬರೇ ತೂರೋದು, ನಿಮ್ಮನ್ನೇ ಹಿಂಗೆ ಇಳಿಸೋದು. ಪಾಪುದು ವಿಡಿಯೋ ಆಗ್ತಿಲ್ಲ, ಅವನ್ನ ಕೂರ್ಸ್ಕೊಂಡು ಮಾಡಿದ್ದೀರಾ ಬೆನ್ ಮೇಲೆ? ಇಲ್ಲ, ಹಂಡ್ರೆಡ್ ಅಮ್ಮ. ಸರಿ ಬನ್ರಿ, ಬಿಸಿಲು ಬಿಡಬೇಕು. ಮತ್ತೆ ಎಲ್ಲರೂ ಹೇಗಿದ್ದೀರಾ? ಏನು ಸಮಾಚಾರ? ತುಂಬ ಲೆಂತಿ ವಿಡಿಯೋ ಆಯ್ತಲ್ಲ, ಬೋರ್ ಆಗ್ತಿದೆ ನೋಡಬೇಡಿ, ಪರವಾಗಿಲ್ಲ, ಚೆನ್ನಾಗಿದೆ ರೀ. ವಿಡಿಯೋ ಆಫ್ ಮಾಡಿ ಸ್ವಲ್ಪ ಎಂಜಾಯ್ ಮಾಡ್ತೀನಿ. ಪುಷಪ್ಸ್ ಆಯಿತು, 35 ಆಗಿತ್ತು, 25 ಆಗಿತ್ತು. ಅಮ್ಮ ಓಹೋ ಮಸಲ್ಸ್ ಎಲ್ಲ ಟೈಟ್ ಮೋಯ್ತವ್ರೆ. ನಿಮ್ಗೆ ಒಳ್ಳೆ ಹೆಂಡತಿ ಸಿಗಲಿ. ಸೊ 100 ಪುಷಪ್ಸ್ ಆಯಿತು. ಸ್ಟ್ರೆಚಸ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ಅದಕ್ಕೇನಂತಾರೆ, ಒಳ್ಕಲ್ ತೀರ್ಥಕ್ಕೆ ಹೋಗಿ ತೀರ್ಥ ತಗೊಂಡು ಡೈರೆಕ್ಟ್ ಮನೆ. ಆಮೇಲೆ ಸಿಗೋಣ, ಬಾಯ್. ಏನಾಯ್ತು? ಸೊ ಬೆಟ್ಟ ಇಳ್ದಾಯಿತು. ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದಾಗ ನಾನು ಶೂಸ್ ಹಾಕೊಂಡು ಬಂದಿದ್ದೆ. ಆವಾಗ ನನಗೇನು ವ್ಯತ್ಯಾಸ ಆಗಿರಲಿಲ್ಲ. ಆದರೆ ಇವತ್ತು ಬರೀ ಕಾಲಲ್ಲಿ ಬಂದಿದ್ದೀನಿ. ಏನು ಮಜಾ ಕೊಡ್ತಿದ್ದೆ ಗೊತ್ತಾ? ಆಹಾ ಸುಖ. ಅದಾದಮೇಲೆ ಇದು ಪ್ರಸಾದ ಲಡ್ಡು ಇಲ್ಲಿ ಮೇಲೆ ಇಳ್ಕಲ್ ತೀರ್ಥ ಹತ್ರ ಸಿಗೋವಂಥದ್ದು. ಇಳ್ಕಲ್ ಗೊತ್ತಿಲ್ಲ, ಸಾರಿ, ತಪ್ಪಾಗಿದ್ರೆ ಕ್ಷಮಿಸಿ, ಕಾಮೆಂಟ್ಸಲ್ಲೆಲ್ಲ ಹಾಕಿ. ಇಡ್ಕಲ್ ತೀರ್ಥ ಅಲ್ವಾ ಅದು? ಹೊಳ್ಕಲ್ ತೀರ್ಥ. ಓ ನೋಡಿ ಎಷ್ಟು ತಪ್ಪು ಮಾಡಿದ್ದೀನಿ, ಕ್ಷಮಿಸಿ. ಸೊ ಪ್ರಸಾದ ಅಮೃತ ಮಾತ್ರ. ತುಂಬ ಚೆನ್ನಾಗಿದೆ. ಅದು ಬೆಳಗ್ಗೆ 4:15 ಎದ್ದು ಬೆಟ್ಟ ಹತ್ತಿ ಬರೀ ಕಾಲಲ್ಲಿ ಅಲ್ಲಿ ಜನರ ಹತ್ರ ಮಾತಾಡಿಸಿ 100 ಪುಷಪ್ಸ್ ಹೊಡೆದು ಬೆಟ್ಟ ಇಳಿದು ಹೊಳ್ಕಲ್ ತೀರ್ಥ 4 ಪುಷಪ್ಸ್ ಹೊಳ್ಕಲ್ ತೀರ್ಥ ತಗೊಂಡು ಕುಡ್ದು ಏನಂತ ಇಲ್ಲ ಬೇರೆಯವ್ರಿಗೆ ಹೊಳ್ಕಲ್ ತೀರ್ಥ ತಗೊಂಡು ಇದು ತಿಂತಾ ಇದ್ರೆ ಅಮ್ಮ ಸೊ ಎಲ್ಲ ಮುಗೀತು. ಈಗ ಮನೆಗೆ ಪಯಣ. ಅದಕ್ಕಿಂತ ಮುಂಚೆ ಎಲ್ಲ ತಿನ್ಕೊಳ್ಳೋಣ. Okay, see you end of this vlog. Bye bye.